ಸ್ನೇಹಿತರೆ ನಮಸ್ಕಾರ. ರಾಜ್ಯದ ಹಿರಿಯ ನಾಗರಿಕರಿಗೆ 60 ವರ್ಷ ಮೇಲ್ಪಟ್ಟವರಿಗೆ ತಥಾಸ್ತು ಎಂದ ಸಿಎಂ ಸಿದ್ದರಾಮಯ್ಯ. ಹೌದು, ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಹಿರಿಯ ನಾಗರಿಕರ ಸಭೆಯಲ್ಲಂತರೂ 2 ವರ್ಷದ ಹಿಂದೆನೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ರು, ಆದ್ರೆ ಅದನ್ನ ಮುಂದೂಡ್ತಾ ಬರ್ತಾ ಇದ್ರು. ಆದ್ರೆ ಈಗ ಸಿಹಿ ಸುದ್ದಿ ಏನ್ ಸಿಕ್ಕಿದೆ, ಜೊತೆಗೆ ವಿಧವಾ ಮಹಿಳೆಯರು ಕೂಡ ಕಾಯ್ತಾ ಇರ್ತಾರೆ ಹೆಚ್ಚಳ ಆಗತ್ತೆ ಅಂತ. ಜೊತೆಗೆ ಹಿರಿಯ ನಾಗರಿಕರ ಜೊತೆಗೆ ಅಂಗವಿಕಲರು ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಬನ್ನಿ, ಎಲ್ಲರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೇನೆ. ಈಗ ಪಿಂಚಣಿ ಅಂದ ಬಳಿಕ ಹಿರಿಯ ನಾಗರಿಕರು ಬರ್ತಾರೆ, ವಿಧವಾ ಮಹಿಳೆಯರು ಕೂಡ ಅದರೊಳಗೆ ಬರ್ತಾರೆ, ಜೊತೆಗೆ ಅಂಗವಿಕಲರು ಕೂಡ ಬರ್ತಾರೆ. ಒಟ್ಟಾರೆಯಾಗಿ ಈ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಕೂಡ ಲಾಭವನ್ನ ಪಡಿತಕ್ಕಂತಹ ಎಲ್ಲಾ ಪಿಂಚಣಿದಾರರು ಕೂಡ ಅದರಲ್ಲಿ ಬರ್ತಾರೆ. ಸೊ ಹಾಗಾದ್ರೆ ಬನ್ನಿ, ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ, ತಿಳ್ಕೊಳ್ಳೋಣ. ಏನಿದು ವಿಷಯ, ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಯಾವಾಗಿನಿಂದ ಹೆಚ್ಚಳ ಆಗ್ತಾ ಇದೆ, ಎಷ್ಟು ಹೆಚ್ಚಳ ಆಗ್ತಾ ಇದೆ, ಎಲ್ಲವನ್ನು ಕೂಡ ಬಿಡಿಸಿ ಹೇಳ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಬೇಕಷ್ಟೇ. ಸ್ನೇಹಿತರೆ, ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿನೂ ಕೂಡ ಈಗ ಬೆಲೆಗಳ ಏರಿಕೆ ಆಗ್ತಾ ಇದೆ. ಸೊ ಅದರ ಮೇರೆಗೆ ಸರ್ಕಾರ ಏನಾದ್ರೂ ಹೆಲ್ಪ್ ಮಾಡ್ಲೇಬೇಕಲ್ವಾ. ಸೊ ಪಿಂಚಣಿ ಆದ್ರೂ ಹೆಚ್ಚಳ ಮಾಡ್ತಾರ ಅಂತ ಕಾಯ್ತಾ ಇರ್ತಕ್ಕಂತಹ ಜನರು, ಜೊತೆಗೆ ಈಗಾಗಲೇ ಗೃಹಲಕ್ಷ್ಮಿ ದುಡ್ಡನ್ನ, ಜೊತೆಗೆ ಶಕ್ತಿ ಯೋಜನೆಯನ್ನ ಫ್ರೀ ಆಗಿ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಇದರೆಲ್ಲದರ ಮೇರೆಗೆ ಪಿಂಚಣಿ ಹೆಚ್ಚಳ ಆಗತ್ತೆ. ನೀವು 2,000 ಹೆಚ್ಚಳ ಆಗತ್ತೆ ಅಥವಾ 3,000 ಏರಿಕೆ ಆಗತ್ತೆ ನಿರೀಕ್ಷೆ ಇಟ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಹೌದು, ಪಿಂಚಣಿ ನಿಮಗೆ ಹೆಚ್ಚಳ ಆಗತ್ತೆ, ಆದ್ರೆ ಅಷ್ಟರ ಮಟ್ಟಿಗಿಲ್ಲ ಸ್ನೇಹಿತರೆ. 1,200 ಅಥವಾ 1,500 ತನಕ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಈಗಾಗಲೇ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗಿಂತ ಮುಂಚಿತವಾಗಿನೇ ಸಾಕಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡಿದ್ರಂತೆ. ಈಗ ರೈತರ ಪರವಾಗಿ ರೈತ ಮುಖಂಡರು ಎಲ್ಲರೂ ಕೂಡ ಹೇಗೆ ಚರ್ಚೆ ಮಾಡಿದ್ರು, ರೈತರ ಒಂದು ಸಮಸ್ಯೆಗಳೇನಿದಾವೆ ಅದಕ್ಕೆ ಪರಿಹಾರವನ್ನ ಹೇಗೆ ನಾವು ಕೊಡಬೇಕಾಗತ್ತೆ, ಮತ್ತೆ ಇನ್ನಿತರ ಬೆಳೆಗಳು ಇನ್ನೂ ಹೆಚ್ಚಿನ ಫಲವತ್ತತೆಯನ್ನ ಸಿಗ್ಬೇಕಂದ್ರೆ ಏನೇನು ತಂತ್ರಗಾರಿಕೆಯನ್ನ ನಾವು ಅಳವಡಿಸಬೇಕು, ಹೀಗೆ ನಾನಾ ರೀತಿಯಲ್ಲಿ ಚರ್ಚೆ ಆಗಿರುತ್ತೆ. ಮತ್ತು ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ ಇಂಥದ್ದೆಲ್ಲವೂ ಕೂಡ ಒದಗಿಸಿ ಕೊಡಬೇಕಲ್ವಾ. ಸೊ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಿಂಚಣಿದಾರರ ಬಗ್ಗೆ ಕುರಿತಾಗಿ ಸಂಪೂರ್ಣ ಒಂದ್ ಸ್ವಲ್ಪ ಚರ್ಚೆಗಳಾಗಿದ್ವಂತೆ. ಆದ್ರೆ ತಥಾಸ್ತು ಎನ್ನದ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಈಗ ಕಳೆದ ವರ್ಷದಿಂದನೂ ಕೂಡ ಹೇಳ್ತಾ ಬರ್ತಿದ್ದಾರೆ, ಪಿಂಚಣಿದಾರರಿಗೆ ಹೆಚ್ಚಳ ಮಾಡ್ಬೇಕಂತ ಕಾಯ್ತಾ ಇದೀವಿ, ಆದ್ರೆ ಕಾರಣಾಂತರಗಳಿಂದ ಆಗಿರಲಿಲ್ಲ. ಇನ್ನು ಮುಂದೆ ನಾವು ಅತಿ ಶೀಘ್ರದಲ್ಲಿ ಹೆಚ್ಚಳ ಮಾಡ್ತೀವಿ ಅಂತ ಅಪ್ಡೇಟ್ ಕೊಟ್ಟಿದ್ರು. ಈಗ ಮತ್ತೆ ಅದನ್ನೇ ಹೇಳಿದ್ದಾರೆ. ಅತಿ ಶೀಘ್ರದಲ್ಲಿ ಪಿಂಚಣಿದಾರರಿಗೆ, ಹಿರಿಯ ನಾಗರಿಕರಿಗೆ ಮುಖ್ಯವಾಗಿ ಅವರಿಗೆ ಹೆಚ್ಚಳ ಮಾಡಲಾಗತ್ತೆ ಅಂತ. ಇನ್ನು ಅಂಗವಿಕಲರು ಕೇಳಬಹುದು, ನಮಗೆ ಯಾಕೆ ಹೆಚ್ಚಳ ಇಲ್ಲ, ವಿಧವಾ ಮಹಿಳೆಯರು ಕೂಡ ನಮಗೆ ಯಾಕೆ ಹೆಚ್ಚಳ ಇಲ್ಲ ಅಂತ ಕೇಳಬಹುದು. ವಿಧವಾ ಮಹಿಳೆಯರಿಗೆ ಕೇಂದ್ರದಿಂದ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ, ಆದ್ರೆ ಅದು ಕನ್ಫರ್ಮ್ ಇಲ್ಲ, ಕಾಯ್ದು ನೋಡ್ಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದ್ದೆ ಆದ್ರೆ ಇಡೀ ದೇಶದಾದ್ಯಂತಹ ಎಲ್ಲ ಮಹಿಳಾ ಫಲಾನುಭವಿಗಳಿಗೆ ಅಂದ್ರೆ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡ್ಬೇಕಾಗತ್ತೆ. ಸೊ ಅದರಲ್ಲಿ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಈಗ ದುಡ್ಡಿನ ಸಮಸ್ಯೆ ಅಂತೂ ಇದ್ದೇ ಇದೆ. ಕರೆನ್ಸಿ ಮೌಲ್ಯ ಇಳಿತಾ ಇದೆ, ಡಾಲರ್ನ ಹೆಚ್ಚಾಗ್ತಾ ಇದೆ. ಹೀಗಾಗಿ ಹೊರದೇಶೀಯ ವಸ್ತುಗಳನ್ನ ಖರೀದಿ ಮಾಡಬೇಡ ಅಂತಾನೂ ಕೂಡ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಹೊರದೇಶಿ ಪ್ರವಾಸವನ್ನು ಕೂಡ ಕೈಗೊಳ್ಳಬೇಡಿ ಅಂತ ಹೇಳಿದ್ದಾರೆ. ಡಾಲರ್ಗೆ ಹೆಚ್ಚಿನ ಮಹತ್ವವನ್ನ ಒಟ್ಟಾರೆಯಾಗಿ ನಾವು ಕೊಡಬಾರ್ದಷ್ಟೇ. ಸೊ ಏನಾದ್ರೂ ನಾವು ಹೆಚ್ಚಿನ ಒಂದು ಖರ್ಚು ವೆಚ್ಚ ಮಾಡ್ತಾ ಹೋದ್ರೆ ಮುಂದೆ ನಾವೇ ತೊಂದರೆಯನ್ನ ಅನುಭವಿಸ್ಬೇಕಾಗತ್ತೆ. ಕರೆನ್ಸಿ ಮೌಲ್ಯ ಎಷ್ಟು ಹೆಚ್ಚಾಗತ್ತೋ ಅದು ನಮಗ್ ಒಳ್ಳೇದು, ಅದು ಕುಸಿತ ಹೋದ್ರೆ ನಮಗೆ ಕೆಟ್ಟದ್ದು. ಅದನ್ನ ನಾವು ಅರ್ಥ ಮಾಡ್ಕೊಂಡು ಖರ್ಚು ವೆಚ್ಚ ಹೊರಗಿನ ದೇಶ ಒಂದು ವಸ್ತುಗಳನ್ನ ಕಡಿಮೆ ಬಳಕೆ ಮಾಡ್ಬೇಕಷ್ಟೇ, ಮತ್ತೇನಿಲ್ಲ. ಇನ್ನು ಸ್ನೇಹಿತರೆ, ಈ ಪಿಂಚಣಿ ಯೋಜನೆ ಇಂತಹ ಸಂದರ್ಭದಲ್ಲಿ ಹೆಚ್ಚಳ ಮಾಡುವುದು ಕೇಂದ್ರ ಸರ್ಕಾರ ಬಹುತೇಕ ಡೌಟು. ಮುಂದಿನ ದಿನಮಾನಗಳಲ್ಲಿ ಕಾಯ್ದು ನೋಡ್ಬೇಕು. ಇನ್ನು ಈ ಅಂಗವಿಕಲರಿಗಂತೂ ಆಲ್ರೆಡಿ ಹೆಚ್ಚಳ ಇರುತ್ತೆ. ಹೇಗೆ ಅಂಗವೈಕಲ್ಯತೆ ಇರುತ್ತೋ ಅದರ ಆಧಾರದ ಮೇಲೆ, ಈಗ ಒಬ್ಬರಿಗೆ ಒಂದು ಕೈ ಇರೋದಿಲ್ಲ ಅಂತ ಬಳಿಕ ಅವ್ರಿಗೆ 1,000 ರೂಪಾಯಿ ಕೊಡ್ತಿದ್ದಾರಂತ ಅನ್ಕೊಳ್ಳಿ ಎಕ್ಸಾಂಪಲ್. ಇನ್ನು ಒಬ್ಬೊಬ್ಬರಿಗೆ 2 ಕೈ ಇರೋದಿಲ್ಲ, ಅಂಗವಿಕಲರಿರ್ತಾರೆ ಪೂರ್ತಿಯಾಗಿ, ಅಂತವರಿಗೆ 2,000. ಹೀಗೆ ಹೇಗೆ ಅಂಗವೈಕಲ್ಯತೆ ಹೆಚ್ಚಾಗಿ ಇರುತ್ತೋ ಅಂತಹ ವ್ಯಕ್ತಿಗಳಿಗೆ ಹೆಚ್ಚಿನ ಒಂದು ದುಡ್ಡನ್ನ ಕೊಡಲಾಗತ್ತೆ. ಸೊ ಇದು ಈಗಾಗಲೇ ಆಲ್ರೆಡಿ ಜಾರಿಯಲ್ಲಿದೆ. ಈಗ ಸದ್ಯಕ್ಕೆ ಪಿಂಚಣಿ ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಈಗ 3 ತಿಂಗಳ ಹಣವು ಕೂಡ ಪೆಂಡಿಂಗ್ ಉಳಿದಿತ್ತು, ಅವುಗಳನ್ನು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಅಂದ್ರೆ ಮಾರ್ಚ್, ಏಪ್ರಿಲ್ ಜೊತೆಗೆ ಮೇ ತಿಂಗಳ ಹಣವನ್ನು ಕೂಡ ಸರ್ಕಾರ ಇನ್ನು ಕೊಟ್ಟಿಲ್ಲ. ಫೆಬ್ರವರಿ ತಿಂಗಳ ಹಣವನ್ನ ಮೊನ್ನೆ ತಾನೇ ಕ್ಲಿಯರ್ ಮಾಡಿದೆ. ಹೀಗಾಗಿ ಈ 2 ತಿಂಗಳ ಹಣವನ್ನ ಸರ್ಕಾರ ಆದಷ್ಟು ಬೇಗ ಕ್ಲಿಯರ್ ಮಾಡ್ಬೇಕಂತ ಮನವಿ ನಮ್ದು ಕೂಡ ಇದೆ. ಕೆಲವೊಂದಿಷ್ಟು ಜನರಿಗೆ ಬಂದಿದೆ ಅಂತೆ, ಆದ್ರೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿಲ್ಲ. ಇದರಲ್ಲಿ ಕೂಡ ಸಾಕಷ್ಟು ವೆರಿಫಿಕೇಶನ್ ಆಗ್ತಾ ಇದೆ. ಯಾವಾಗ ಗ್ಯಾರಂಟಿ ಯೋಜನೆಗಳು ಬಂದಿದಾವ್ ನೋಡಿ, ಅವಾಗಿನಿಂದ ಪ್ರತಿಯೊಂದು ಯೋಜನೆಗಳಲ್ಲಿ ವೆರಿಫಿಕೇಶನ್ ಮೇಲೆ ವೆರಿಫಿಕೇಶನ್ ಇದ್ದೇ ಇರತ್ತೆ. ಒಟ್ಟಾರೆಯಾಗಿ ಈಗ ಯಾರು ಎಲಿಜಿಬಲ್ ಇರ್ತಾರೋ ಅವರಿಗೆ ಮಾತ್ರ ದುಡ್ಡು,
ಈಗ ಎಲಿಜಿಬಲ್ ಇದ್ದವು ಆದ್ರೂ ಸಹಿತ ನಿಮಗೆ ದುಡ್ಡು ಬಂದಿಲ್ಲ ಅಂದ್ರೆ ನೀವು ಒಂದ್ ಕೆಲಸ ಮಾಡಬಹುದು, ನಿಮ್ಮ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಆ ಸರ್ಟಿಫಿಕೇಟ್ ಅನ್ನ ನೀವು ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕ್ ಗೆ ಹೋಗಿ ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮಗೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗುತ್ತೆ. ಸೊ ಈ ಕೆಲಸವನ್ನ ಪ್ರತಿಯೊಬ್ರು ಮಾಡಿ ನಿಮಗೆ ದುಡ್ಡು ಜಮಾ 100% ಆಗುತ್ತೆ. ಸೊ ಈ ವಿಷಯವನ್ನ ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ. ಈಗ ಅತಿ ಶೀಘ್ರದಲ್ಲಿ ಹೆಚ್ಚಳ ಆಗತ್ತೆ ಅಂತ ಹೇಳಿದ್ದಾರೆ. ಜುಲೈ ತಿಂಗಳವರೆಗೂ ಕೂಡ ನಾವು ಕಾಯ್ಬೇಕಾಗತ್ತೆ. ಹೆಚ್ಚಳ ಆದ್ರೂ ಆದಷ್ಟು ಹೆಚ್ಚಳ ಆಗೋದಿಲ್ಲ, 1,500 ತನಕ ಆಗಬಹುದು. ಹಾಗಾದ್ರೆ ಕಾಯ್ದು ನೋಡೋಣ. ಸೊ ಈ ವಿಷಯವನ್ನ ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.